ಸಾಕೇತದ ಭಾಗ್ಯಾಕಾಶದಲ್ಲಿ ದಿನಮಣಿಯು ಮೂಡಿ ಬರುವಷ್ಟರಲ್ಲಿಯೇ ಜಗತ್ತಿನಲ್ಲೆಲ್ಲ ಹರಡಿದ್ದ ಕತ್ತಲೆಯು ಅರುಣೋದಯದಿಂದಲೇ ಕಣ್ಮರೆಯಾಗಲು ತೊಡಗುವಂತೆ ಭರತಾದಿಗಳ ಮಾನಸಿಕ ದುಗುಡವು ದೂರವಾಗಿ ಸಂತಸದ ಆಶಾ ಕಿರಣ ವಾರ್ತೆಯೇ ಮುಂಬೆಳಕನ್ನು ಚೆಲ್ಲಿರಲು ಆ ಸೂರ್ಯಬಿಂಬದ ಪೂರ್ಣ ದರ್ಶನದ ಕಾತರತೆಯಿಂದ ಕಣ್ಣನ್ನರಳಿಸಿಯೇ ಜನವಲ್ಲಿ ಕಾಯತೊಡಗಿತು. ಮುಂಜಾವಿನ ಆ ಗಾಳಿ ಬೀಸಿದುದನ್ನರಿತು ಉದಯಕಾಲವು ಸನ್ನಿಹಿತವಾಯಿತೆಂದು ಪಕ್ಷಿಗಳು ಚಿಲಿಪಿಲಿಗುಟ್ಟಿದಂತೆ ನಂದಿಗ್ರಾಮದಲ್ಲೆಲ್ಲ ಬೇಸರದ ನಿದ್ದೆಯಲ್ಲಿದ್ದು ಎಚ್ಚೆತ್ತ ಜನರು ಮತ್ತಿತರರನ್ನು ಎಚ್ಚರಗೊಳಿಸಲು ಒಂದೇ ಸವನೆ ಆ ಮಾತು ಈ ಮಾತು ಎಂದು ತಮ್ಮ ಸಂತಸವನ್ನು ತೋಡಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಅಣ್ಣನನ್ನಗಲಿ ವ್ಯಾಕುಲತೆಯಿಂದ ಕಂಗೆಟ್ಟ ಭರತನ ವದನಮಂಡಲವು ಶ್ರೀರಾಮನ ವಾರ್ತೆಯನ್ನು ಕೇಳಿಯೇ ತುಸು ಹೊತ್ತಿನಲ್ಲಿಯೇ ಅವನನ್ನು ನೋಡುವ ಸಂತಸದ ಕಳೆಯಿಂದ ತೇಜಃಪೂರ್ಣವಾದಂತೆ ಪೂರ್ವ ದಿಶೆಯು ಕೆಂಬಣ್ಣವನ್ನು ತಳೆಯಿತು. ದೂರ ಬಹುದೂರದಲ್ಲಿದ್ದ ಎತ್ತರದ ಗಿರಿಶಿಖರಗಳು ನಭೋಮಂಡಲದಿಂದ ಪ್ರತ್ಯೇಕಿಸಲ್ಪಟ್ಟಂತೆ ಮಬ್ಬಾಗಿ ಕಾಣತೊಡಗಿದವು. ಹಾಗೆಯೇ ತುಸು ಹೊತ್ತಿನಲ್ಲಿ ಅವು ಕೆಂಡವನಿಟ್ಟ ಕತ್ತಲೆಯ ಬೆಟ್ಟಗಳಂತೆಯೇ ಕಂಗೊಳಿಸಿದವು. ಇಂದ್ರ ದಿಗ್ಭಾಗದಂಬರವು ಕಳೆದ ಕಾಳಗ ಕಣದಲ್ಲಿ ತೊಯ್ದ ರಕ್ಷಾಂಬರದಂತೆ ರಂಜಿಸಿತು. ಆದರೆ ಮರು ಕ್ಷಣದಲ್ಲಿಯೇ ಒಂದೆರಡು ಬಿಳಿಯ ಮೋಡಗಳು ಕಿರಿಯ ಸಾಲುಗಳನ್ನೊಪ್ಪಿ ನೀಲ ಗಗನವು ಹೊಂಬೆಳಕಿನಿಂದ ಹೊಳೆಹೊಳೆದು ನಾನಾ ವರ್ಣಮಾಲಾಲಂಕೃತವಾಗಿ ಶೋಭಿಸಿತು. ಎಣಿಕೆ ಮೀರಿದ ತಾರಿಗೆಗಳು ತಾವು ಪಡೆದ ತಮ್ಮ ತೇಜದ ಕಾಣಿಕೆಯನ್ನು ಪೂರ್ಣವಾಗಿ ಇತ್ತ ಮೂಲ ಶಕ್ತಿಗಳಿಗೆ ಮರಳಿ ಅರ್ಪಿಸಿ ಕೃತಕೃತ್ಯತೆಯನ್ನು ತಳೆದು ಮತ್ತೆ ಐಕ್ಯಗೊಂಡಂತೆ ಕ್ರಮವಾಗಿ ಮರೆಗೊಂಡು ಕಾಣದಾದವು. ಮುಗಿದ ಕತ್ತಲೆಯ ಮುಬ್ಬು ನಸು ಬೆಳಕಿನೆಂದೊಪ್ಪಿ ಮುಂಬೆಳಕು ಬಿದ್ದೊಡನೆಯೇ ಅದೇ ಆಗಿ ಕಂಗೊಳಿಸಿದಂತೆ ಪೂರ್ಣವಾಗಿ ಕಣ್ಮರೆಯಾಯಿತು. ಭರದ್ವಾಜಾಶ್ರಮದಲ್ಲಿ ಸಾಕೇತವನ್ನು ಸೇರುವ ಉತ್ಸಾಹವೇ ಎಲ್ಲರ ಹೃದಯವನ್ನು ಬೆಳಗಿದಂತೆ ಶ್ರೀರಾಮನನ್ನು ಎದುರುಗೊಳ್ಳುವ ಕುತೂಹಲವೇ ಭರತಾದಿಗಳ ಮುಖಗಳನ್ನು ಅರಳಿಸಿದಂತೆ ಮುದುಡಿದ್ದ ಕೊಳದ ಕಮಲಗಳನ್ನು ಬೀರಿಸುತ್ತಾ ಅಲ್ಲಿ ಆ ತುಂಬಿಗಳ ಮಧುರ ಝೇಂಕೃತಿಯ ನಾದವನ್ನಾಲಿಸುತ್ತಾ ಮಿಂದು ಮಡಿಯುಟ್ಟು ಅರ್ಘ್ಯವನ್ನಿತ್ತು ಪ್ರಾರ್ಥಿಸುವ ಬ್ರಾಹ್ಮಣೋತ್ತಮರ ವೇದಮಂತ್ರಸ್ತವನಗಳ ಆಕರ್ಷಿಸುತ್ತಾ ದಿನಮಣಿಯು ಮೂಡು ಕಡೆ ತಾನಾಗಿ ಮೂಡಿ ಚಿತ್ತಮಾಲಿನ್ಯವನ್ನು ದೂರೀಕರಿಸುವ ಸದ್ಬುದ್ಧಿಯಂತೆ ತನ್ನ ಅಂಗದಿರ ಕೋಟಿಯನ್ನು ದಿಕ್ಕು ವಿದುಕ್ಕುಗಳಲ್ಲೆಲ್ಲ ಹರಡಿ ರಾರಾಜಿಸಿದನು. ಸೂರ್ಯೋದಯಕ್ಕೂ ಮೊದಲಾಗಿ ಸಾಕೇತದ ಪುರಜನರು ತಮ್ಮ ಭರತನನ್ನು ಮುಂದಿಟ್ಟುಕೊಂಡು ಪವಿತ್ರವಾದ ಸರಿಯೂ ನದಿ ತೀರದಲ್ಲಿ ನೂರಾರು ಸಾಲುಗಳಲ್ಲಿ ಸನ್ನಿಹಿತರಾಗಿದ್ದರು. ಸುಮಂತ್ರಾದಿ ಮಂತ್ರಿಗಳು ಮತ್ತಿತರ ಅಧಿಕಾರಿಗಳು ಸೇನಾಸಹಿತರಾಗಿ ನಿಯತಗೊಂಡಿದ್ದರು. ಅನೇಕ ಮಂದಿ ಹೂಹಣ್ಣುಗಳನ್ನು ಕೈಯಲ್ಲೇ ಹಿಡಿದುಕೊಂಡು ನಿಂತಿದ್ದರು. ಶತ್ರುಘ್ನನೂ ಅವನ ಪತ್ನಿಯೂ ಭರತನ ಪತ್ನಿಯಾದ ಮಾಂಡವಿಯೂ ಅವನ ಒತ್ತಿನಲ್ಲಿಯೇ ನಿಂತಿದ್ದರು. ಅನೇಕ ಮಂದಿ ಸ್ತ್ರೀಯರು ಅಲ್ಲಿ ಸೇರಿದ್ದರು. ಹನುಮಂತನು ಎಲ್ಲರಿಗಿಂತಲೂ ಸ್ವಲ್ಪ ದೂರದಲ್ಲಿಯೇ ನಿಂತಿದ್ದನು. ಆದರೆ ಭರತನು ಅವನನ್ನು ಕರೆದು ತನ್ನ ಒತ್ತಿನಲ್ಲಿಯೇ ನಿಲ್ಲಿಸಿಕೊಂಡನು. ಎಲ್ಲರೂ ಭರದ್ವಾಜಾಶ್ರಮದ ದಿಕ್ಕನ್ನೇ ದಿಟ್ಟಿಸುತ್ತಾ ಆಕಾಶವನ್ನು ನೋಡುತ್ತಿದ್ದರು. ಶ್ರೀರಾಮನು ಈಗ ಬಂದಾನು ಎಂದು ಅದೇ ಕುತೂಹಲದಿಂದ ಅದನ್ನೇ ಆಡಿಕೊಳ್ಳುತ್ತಾ ಕಾಯುತ್ತಿದ್ದರು. ಕೆಲರು ತುದಿಗಾಲ ಮೇಲೆಯೇ ನಿಂತಿದ್ದರು. ಹೊತ್ತು ಹೊಂಬಿಸಲನ್ನು ಬೀರಿದಂತೆಯೇ ಏನು ಇಷ್ಟು ಸಾವಕಾಶ ಎಂದು ಎಲ್ಲರ ಮನಸ್ಸಿನಲ್ಲಿಯೂ ತವಕವು ಹೆಚ್ಚತೊಡಗಿತು. ರವಿರಶ್ಮಿಯು ಸರಿಯೂ ನದಿಯ ಮೇಲೆ ಬೀಳತೊಡಗಿ ನೀರೆಲ್ಲವೂ ಕಾದು ನೀರಾಗಿ ಹರಿಯುತ್ತಿರುವ ಬಂಗಾರದಂತೆ ಭರತನ ಮನಸ್ಸನ್ನೇ ಹೋಲಿ ರಂಜಿಸಿತು. ಆ ನದಿಯ ಮಂಜುಳ ನಿನಾದವು ಶ್ರೀರಾಮನ ದರ್ಶನ ಕುತೂಹಲಿಗಳಾದ ಆ ಸತ್ಪ್ರಜೆಗಳ ಅಂತರಂಗದ ನುಡಿಯಂತೆ ಕೇಳುತ್ತಿತ್ತು. ಸುತ್ತಮುತ್ತಲಿನ ಪ್ರದೇಶವೆಲ್ಲವೂ ಆ ಸ್ವರ್ಣ ಕಿರಣ ಸಂಸ್ಪರ್ಶದಿಂದ ಶೋಭಾಯಮಾನವಾಗಿ ರಂಜಿಸಿತು. ವಿ ಎನ್ ಭಾಗವತ್ ಪರ್ಪಳ್ಳಿ.